ಫೋನ್ ಬಂತು ನೋಡೆ. ಹಾಂ ಕೈ ತೊಳ್ಕೊಂಡು ಬಂದೆ. ಇವಳು ಬರೋಷ್ಟರಲ್ಲಿ ಫೋನ್ ಮಾಡೋರೇ ನೆಲೆಸ್ಬಿಡ್ತಾರೆ. ಯಾರ್ದಮ್ಮ ಕಾಲು? ಗೊತ್ತಿಲ್ಲ, ಕಟ್ಟಾಯ್ತು. ಕೊಡಿಲ್ ನೋಡ್ತೇನೆ. ನನ್ನ ಫೋನ್ಗೋಸ್ಕರ ತುದಿಗಾಲಲ್ಲಿ ಕಾಯ್ತಿದ್ದವಳು ನೀನು, ಈಗ ನನ್ನ ಕಾಲೇ ನೆಗ್ಲೆಕ್ಟ್ ಮಾಡ್ತೀಯಾ? ಪರವಾಗಿಲ್ಲ, ನೀನು ನೆಗ್ಲೆಕ್ಟ್ ಮಾಡಿದ್ರು ಇಗ್ನೋರ್ ಮಾಡಿದ್ರು ಮತ್ತೆ ಡಯಲ್ ಮಾಡ್ತೀನಿ. ನನ್ನ ಫೋನೇ ಕಟ್ ಮಾಡ್ತೀಯ ರೇವತಿ? ಚುಕ್ಕಿ, ಯಾರೇ ಅದು? ಅಯ್ಯೋ, ಯಾವುದೋ ಅನ್ನೋನ್ ನಂಬರ್ ಅಮ್ಮ. ಸುಮ್ಮನೆ ಮಿಸ್ ಕಾಲ್ ಕೊಡ್ತಿದ್ದಾರೆ. ಸುಮ್ಮನೆ ಮಿಸ್ ಕಾಲ್ ಕೊಡ್ತಿದ್ದಾರಾ? ಅದು ಯಾರು ಕೊಡು? ಅವ್ರಿಗೇನು ಕೆಲಸ ಇಲ್ವಂತ? ಹೋಗಿತೀನಿ, ಕೊಡಿಲಿ ಫೋನ್ ಮಾಡಿ. ಅಮ್ಮ, ಅವ್ರು ಯಾರಿಗೂ ಕೆಲಸ ಇಲ್ಲ ಅಂದ್ರೆ ನಾವ್ಯಾಕೆ ನಮ್ಮ ಕರೆನ್ಸಿ ವೇಸ್ಟ್ ಮಾಡ್ಕೋಬೇಕು? ಬಿಡು, ಪರವಾಗಿಲ್ಲ. ಅಲ್ವೇ, ಯಾವುದೋ ಅನ್ನೋನ್ ನಂಬರ್ ಆದ್ರೆ ನಿನ್ನ ಮುಖದಲ್ಲಿ ಯಾಕೆ ಇಷ್ಟೊಂದು ಟೆನ್ಷನ್? ಅದು ಗಾಬ್ರಿಲ್ ಕೇಕ್ ಮಾಡ್ತಿದ್ನಲ್ಲ, ಅದಕ್ಕೆ. ಯಾರೇ ಅದು ಅಷ್ಟೊಂದು ಮಿಸ್ ಕಾಲ್ ಕೊಡ್ತೀರವನು? ಕೊಡಿಲಿಕ್ಕೆ ಯಾಕೆ ಹೋಗಿತೀನಿ ಅವನಿಗೆ. ಕಳ್ಳಿ ಸಿಕ್ಕಿದ್ಲು. ಯಾರೇ ನೀನು? ಲಡ್ಡು ತಿನ್ಸಕ್ ಬಂದು ನಮ್ಗೆ ಹಲ್ವಾ ತಿನ್ಸ್ತಿದ್ಯಾ? ಏನ್ ಕದ್ದಿದ್ಯಾ? ತೋರ್ಸು. ನಾನೇನು ಕದ್ದಿಲ್ಲ, ನೀನ್ ನನ್ನಿಂದ ಕದ್ದಿರೋದನ್ನ ವಾಪಸ್ ತಗೊಂಡಿದ್ದೀನಿ ಅಷ್ಟೇ. ಏಜೆ ಫೋಟೋ. ಯಾರ್ ನೀನು? ಶ್ವೇತಾ, ನೀನ್ ಇಲ್ಲೇನ್ ಮಾಡ್ತಿದ್ಯಾ? ನೀನ್ ನನಗ್ ಮಾಡಿರೋ ಮೋಸಕ್ಕೆ ರಿವೆಂಜ್ ತಗೊಳಕ್ ಬಂದಿದ್ದೀನಿ. ಶ್ವೇತಾ, ಏನ್ ಮಾಡ್ತಿದ್ಯಾ? ನಿನ್ನಿಂದ ನನಗೆ ಅನ್ಯಾಯ ಆಗಿದೆ. ನಿನ್ನ ಕೊಂದು ನಿನ್ ಜಾಗಕ್ಕೆ ನಾ ಬಂದ್ರೇನೆ ನನಗೆ ನ್ಯಾಯ ಸಿಗೋದು. ನನಗೆ ಗೊತ್ತು ನನ್ನಿಂದ ನಿಂಗೆ ಅನ್ಯಾಯ ಆಗಿದೆ ಅಂತ, ಆದ್ರೆ ಅದನ್ನೆಲ್ಲ ನಾನು ಬೇಕಂತ ಮಾಡಿಲ್ಲ. ನಿನ್ ತಲೆಗೆ ನಾನು ಬೇಕಂತ ಹೊಡೆದಿಲ್ಲ. ನಾನ್ ಮಾತ್ರ ನಿನ್ನ ಬಿಡಲ್ಲ. ನೀನ್ ಹೊಡ್ತಿರೋದು ಬರೀ ನನ್ನ ತಲೆಗಲ್ಲ, ನನ್ನ ಆಸೆಗೆ, ನನ್ನ ಕನಸಿಗೆ, ನನ್ನ ಲೈಫ್ಗೆ ಹೊಡೆದಿದ್ಯಾ ನೀನು. ಶ್ವೇತಾ, ನನ್ನ ಮಾತು ನಂಬು. ನನಗೆ ಏಜೆ ಕಂಡ್ರೆ ಆಗಲ್ಲ. ಅವ್ರ ಮುಖ ನೋಡೋಕ್ಕೂ ನಂಗೆ ಇಷ್ಟ ಇಲ್ಲ. ನನಗೆ ಆಸ್ತಿ, ಅಂತಸ್ತು, ಹಣ ಏನೂ ಬೇಕಾಗಿಲ್ಲ. ನಾನು ಇಷ್ಟೆಲ್ಲ ಮಾಡಿದ್ದು ನನ್ನ ತಂಗಿ ಪ್ರಾಣ ಉಳ್ಸಕ್ಕೋಸ್ಕರ. ನಾನು ಮಾತ್ರ ನಿನ್ನ ಸುಮ್ಮನೆ ಬಿಡಲ್ಲ. ಹಾಕ್ತೀನಿ. ಪ್ಲೀಸ್ ನನ್ನ ಮಾತು ಕೇಳು, ಅರ್ಥ ಮಾಡ್ಕೋ. ಅಯ್ಯೋ, ಏಜೆ ಬಂದ್ರು. ಶ್ವೇತಾ ಬೇರೆ ಕೆರಳಿದ ಸಿಂಹ ಥರ ಆಡ್ತಿದ್ದಾಳೆ. ಏನೇನೋ ಎಡ್ವರ್ಟ್ ಮಾಡಿ ಎಲ್ಲಿ ನನ್ನ ತಲೆಗೆ ತರ್ತಾಳೋ ಅಂತ ನನಗೆ ಟೆನ್ಷನ್ ಆಗ್ತಿದೆ. ಈ ಮನೇಲಿ ಬೇರೆ ತಪ್ಪು ಮಾಡಿದ್ರು ಮಾಡದೇ ಇದ್ರು ನಾವೇ ಶಿಕ್ಷೆ ಅನುಭವಿಸ್ಬೇಕು. ನೆನೆಸ್ಕೊಂಡ್ರೇನೆ ಭಯ ಆಗ್ತಿದೆ ನನಗೆ.
ನಾನೇನು ತಪ್ಪು ಮಾಡಿಲ್ಲ ಏಜೆ, ನನ್ನನ್ನು ಬಿಟ್ಬಿಡಿ ಏಜೆ, ನಾನೇನು ತಪ್ಪು ಮಾಡಿಲ್ಲ. ಲಕ್ಷ್ಮಿ ಅಕ್ಕ ನೀವಾ? ನಾನು ಏಜೆ ಅನ್ಕೊಂಡೆ. ಯಾಕೊಂಥರ ಆಡ್ತಾ ಇದೆಯಾ? ಏನಾಗಿದೆ ನಿನಗೆ? ಅಕ್ಕ ಅದು ಏನಿಲ್ಲ. ನಿಜ ಹೇಳು, ಏನಾದರೂ ಕಿತಾಪತಿ ಮಾಡಕ್ಕೆ ಹೊರಟಿದ್ಯಾ? ಅಯ್ಯಯ್ಯೋ ಇಲ್ಲ. ಒಂದು ನೆನಪಿರ್ಲಿ ಲಕ್ಷ್ಮಿ, ನಾನು ಈ ಮನೆ ಹಿರಿ ಸೊಸೆ. ನನಗೆ ಹೇಳ್ದೆ ನೀವೇನು ಮಾಡೋ ಹಾಗಿಲ್ಲ. ಅಕ್ಕ ಅದು ದುರ್ಗಾ, ಲಕ್ಷ್ಮಿ, ಸರಸ್ವತಿ ಎಲ್ಲಿದ್ದೀರಮ್ಮ? ಬಂದ್ವಿ ಅಜ್ಜಿ. ಹೆಂಗೆ ನಾವು ಈ ಲೀಲನ್ ಮುಂದೆ ಅದೆಲ್ಲ ನಡೆಯಲ್ಲಮ್ಮ. ನಾವು ಬೇಜಾನ್ ಮೂವಿ ನೋಡಿದೀವಿ. ವಿಲನ್ ಹವಾ ಏನಿದ್ರು ಹೀರೋಯಿನ್ ಬರೋವರೆಗೂ ಮಾತ್ರ ಚುಚ್ಚು ಬಿಡ್ತೀನಿ. ನೀವೆಲ್ಲ ನನ್ನ ಕೈಲಿ ಏನೂ ಆಗಲ್ಲ ಅಂತ ಅನ್ಕೊಂಡಿದ್ದೀರಲ್ಲ, ಈಗ ನೋಡಿ. ಇಳಿ ಇಳಿ ಕೆಳಗೆ. ಏಯ್ ಇಳಿಯೇ, ಇಳಿಯೇ. ಅಮ್ಮ ನಾವ್ ಹೇಳೋದೇ ಕರೆಕ್ಟ್. ನಿನ್ ಕೈಯಲ್ಲಿ ಏನೂ ಆಗಲ್ಲ. ಈ ಮನೆಗೆ ಸೇರ್ಬೇಕಾಗಿದ್ದವಳು ನಾನು. ನನ್ನ ಹಕ್ಕನ್ನ ಬಲವಂತವಾಗಿ ಕಿತ್ಕೊಂಡಿದ್ಯಾ. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗ್ಲೇಬೇಕಲ್ವಾ? ನಿನ್ನ ತಪ್ಪಿಗೆ ಶಿಕ್ಷೆ ಅಂದ್ರೆ ಸಾವು. ಶ್ವೇತಾ, ಪ್ಲೀಸ್ ಶ್ವೇತಾ. ನಿಮ್ಮನ್ನೇ ಹುಡುಕ್ತಾ ಇದ್ದೆ. ನಾನು ನಿಮಗೆ ಒಂದು ಮುಖ್ಯವಾದ ಜವಾಬ್ದಾರಿ ವಹಿಸಬೇಕು ಅಂತಿದ್ದೀನಿ. ನಿಭಾಯಿಸ್ತೀರಾ? ನೀವು ಹೇಳೋದಕ್ಕೆ ನಾವು ಯಾವತ್ತಿಲ್ಲ ಅಂತ ಹೇಳಿದೀವಿ ಅಜ್ಜಿ. ಹೌದು, ನೀವೇನು ಹೇಳಿದ್ರು ಅದನ್ನ ನಾವು ಮಾಡ್ತೀವಿ. ಯಾಕೆ ಏನು ಅಂತೆಲ್ಲ ಕೇಳೋದೇ ಇಲ್ಲ. ಹೇಳಿ ಅಜ್ಜಿ. ನಿಮ್ಮ ಅತ್ತೆಗೆ ಕರಿಮಣಿ ಶಾಸ್ತ್ರ ಮಾಡಿಸ್. ಲೆಕ್ಕಕ್ಕೆ ಈ ಶಾಸ್ತ್ರ ಮಾಡೋದಕ್ಕೆ 9 ಜನ ಮುತ್ತೈದೆ ಇರಬೇಕು. ಆದರೆ ರಾಮ್ ಮನಸ್ಸು ಸರಿ ಇಲ್ವಲ್ಲ. ಇಂಥ ಟೈಮಲ್ಲಿ ಅಕ್ಕಪಕ್ಕದವ್ರನ್ನ ಕರೆಸೋದು ಯಾಕೋ ಸರಿ ಕಾಣಿಸ್ಲಿಲ್ಲ. ಅದಕ್ಕೆ ನೀವೇ ಇದ್ದೀರಲ್ಲ ನಮ್ಮ ಮನೇಲಿ ನವದುರ್ಗೆಯರ ಸಮಾನ. ನೀವೇ ಕರಿಮಣಿ ಶಾಸ್ತ್ರ ನಡೆಸ್ಕೊಡ್ಬೇಕು. ಅಜ್ಜಿ, ಈ ಶಾಸ್ತ್ರ ಎಲ್ಲ ತುಂಬಾ ಔಟ್ಡೇಟ್ ಆಗೋಗಿದೆ. ಇದನ್ನೆಲ್ಲ ಮಾಡಲೇಬೇಕಾ? ಅದರಲ್ಲೂ ಈ ಲೀಲಾ ಮಾಡೋದೆಲ್ಲ ಎಡ್ವಟ್ಟು. ಅಲ್ಲೂ ಏನಾದರೂ ಎಡ್ವರ್ಟ್ ಮಾಡಿ ಹೇಗೆ ಮನ್ಸಿಗೆ ಬೇಜಾರಾದರೆ ಅತ್ತೆ ಸಾರಿ ಅತ್ತೆ ಮಾಡೋದೆಲ್ಲ ಎಡ್ವಟ್ಟು. ಅದರಿಂದ ಏಜೆ ಮನ್ಸಿಗೆ ಬೇಜಾರಾದರೆ, ಏನಾದರೂ ಅನಾಹುತ ಆದರೆ? ಇಲ್ಲಮ್ಮ, ನಾವು ಮಾಡೋ ಯಾವುದೇ ಶಾಸ್ತ್ರ ಸಂಪ್ರದಾಯಗಳಿಂದ ನಮ್ಮನೆ ಕೆಟ್ಟದಾಗೋದಿಲ್ಲ ಮಗು, ಒಳ್ಳೆಯದೇ ಆಗುತ್ತೆ. ಈಗ ನೋಡು, ಮುಸ್ಕ ಹಾಕ್ಕೊಂಡು ಮದುವೆ ಮಾಡ್ಕೊಳ್ಳೋ ಸಂಪ್ರದಾಯನ ನಾವು ಅನುಸರಿಸೋ ಸಂದರ್ಭ ಬಂದಿದ್ದಕ್ಕೆ ಲೀಲಾ ಅಂತ ಒಳ್ಳೆ ಸೊಸೆ ನಮಗೆ ಸಿಕ್ಕಿದ್ಲು. ಹಾಗೆ ಈ ಶಾಸ್ತ್ರದಿಂದನೂ ಏನಾದರೂ ಒಳ್ಳೆಯದೇ ಆಗುತ್ತೆ. ನೀವೆಲ್ಲ ತಯಾರಿ ಮಾಡ್ಕೊಳ್ಳಿ. ಅಜ್ಜಿ, ಏಜೆಗೆ ಇದು ಒಪ್ಪಿಗೆ ಇದೆಯಾ? ನಿಮ್ಮ ಅತ್ತೆಗೆ ಈ ಶಾಸ್ತ್ರ ಮಾಡಬೇಕು ಅಂತಲೇ ಅವಳು ಕರಿಮಣಿ ಕಾಲ್ಗೆಜ್ಜೆ ತಂದಿದ್ದೆ ರಾಮ್. ಹಾಂ, ಈ ಶಾಸ್ತ್ರಕ್ಕೆ ಏನೇನು ಬೇಕೋ ಅದನ್ನೆಲ್ಲ ನಾವೊಂದು ಪಟ್ಟಿ ಮಾಡಿದ್ದೀನಿ, ಕೊಡ್ತೀನಿ. ಬನ್ನಿ, ನೀವೆಲ್ಲ ತಯಾರಿ ಮಾಡ್ಕೊಳ್ಳಿ. ಬನ್ನಿ ನನ್ನ ಜೊತೆ, ಬನ್ನಿ. ಇವ್ರು ನೋಡಿದ್ರೆ ಕರಿಮಣಿ ಶಾಸ್ತ್ರ ಅಂತಿದ್ದಾರೆ. ಅಲ್ಲಿ ಏನಾಗ್ತಿದೆಯೋ ಏನೋ. ಲಕ್ಷ್ಮಿ, ಹಾಂ ಬಂದೆ.
ಜೀವನ ಹಾಳು ಮಾಡಿರೋ ನಿನ್ನನ್ನ ಸುಮ್ಮನೆ ಬಿಟ್ಬಿಡ್ತೀನಿ ಅನ್ಕೊಂಡಿದ್ಯಾ? ನೋಡ್ತಾ ಇರು, ಇವತ್ತು ನಿನ್ನನ್ನ ಡೈರೆಕ್ಟ್ ಸ್ವರ್ಗಕ್ಕೆ ಕಳಿಸ್ತೀನಿ. ಥು, ನಿನ್ನಂತೊಳಗೆ ಸ್ವರ್ಗದಲ್ಲಿ ಎಲ್ಲಿ ಜಾಗ ಸಿಗುತ್ತೆ? ನರ್ಕ ನರ್ಕ ಕಳಿಸ್ತೀನಿ ನಿನ್ನನ್ನ. ಕಾಪಾಡಿ ಏಯ್, ಬಾಯ್ ಮುಚ್ಚು. ಬಾಯ್ ಬಿಟ್ರೆ ಚುಚ್ಚಿಬಿಡ್ತೀನಿ. ಓಹೋ, ಸ್ವಿಮ್ಮಿಂಗ್ ಪೂಲ್ ಇವತ್ತೇ ನಿನ್ ಲಾಸ್ಟ್. ಎಷ್ಟು ಸ್ವಿಮ್ ಬೇಕೋ ಅಷ್ಟು ಇವತ್ತೇ ಮಾಡ್ಕೊಂಬಿಡು. ಹೇಗೂ ನಿನ್ ಕೈ ಕಾಲನ್ನ ಕಟ್ಟಿದೀನಿ, ಇನ್ನು ನಿನ್ನನ್ನ ಈ ನೀರಿಗೆ ತಳ್ಳೋದು ಒಂದೇ ಬಾಕಿ. ನಿನ್ ನೆಗದ್ ಬಿದ್ದು ಸತ್ತ ಮೇಲೆ ಏಜೆನ ನಾನ್ ಮದುವೆ. ಶ್ವೇತಾ ಪ್ಲೀಸ್ ಕಿರಿಚ್ಬೇಡ. ತಲೆ ಅಲ್ಲಾಡ್ಸಿದ್ರು ಇಲ್ಲ, ಕೈ ಅಲ್ಲಾಡ್ಸಿದ್ರು ಇಲ್ಲ. ಹೇಗೂ ನಿನ್ ಕೈ ಕಾಲು ಆಡ್ಸೋದಕ್ಕೆ ಆಗೋದೇ ಇಲ್ವಲ್ಲ, ಕಟ್ ಹಾಕ್ಬಿಟ್ಟಿದೀವಿ. ಮಿಸ್ ಕಾಲ್ ಕೊಡ್ತಾನೆ ಅವನು, ಅದು ನನ್ನ ಮಗಳಿಗೆ. ಎಷ್ಟು ಧೈರ್ಯ ಇರಬೇಕು ಅವನಿಗೆ. ಹಾಂ, ತೋರಿಸು, ಅದು ಎಲ್ಲಿ ತೋರಿಸು. ಮಾಡ್ತೀನಿ, ಅವನಿಗೆ ಫೋನ್ ಮಾಡಿ ಹೋಗಿತೀನಿ. ಅಯ್ಯಯ್ಯೋ, ಅಮ್ಮಂಗೆ ಏನಾದ್ರೂ ದೇವಂತ ಗೊತ್ತಾದ್ರೆ ಮುಗೀತು ನನ್ನ ಕತೆ. ಕೊಡಮ್ಮ ಫೋನು. ಚುಕ್ಕಿ, ಫೋನ್ ಯಾಕೆ ಕಿತ್ಕೊಂಡೆ? ಯಾವುದದು ಪದೇ ಪದೇ ಕಾಲ್ ಬರ್ತಾ ಇರೋದು? ನೀನು ಯಾಕೆ ಪದೇ ಪದೇ ಕಟ್ ಮಾಡ್ತಿದ್ಯಾ? ನನಗೆ ಯಾಕೋ ನೀನು ನೋಡಿದ್ರೆ ಅನುಮಾನ ಬರ್ತಿದೆ. ಅದು ನಿಜವಾಗ್ಲೂ ಅನ್ನೋ ನಂಬರೇನಾ? ಯಾಕೆ ಸ್ವಿಚ್ ಆಫ್ ಮಾಡಿದೆ? ಯಾಕೆ ಸ್ವಿಚ್ ಆಫ್ ಮಾಡಿದೆ? ಅವ್ನು ನಿನಗೆ ಗೊತ್ತಿರೋವನಾ? ಅವ್ನು ನಿನಗೆ ಗೊತ್ತಿರೋವನಾ? ಅದು ಮುಂದಕ್ಕೆ ಹೇಳು. ಅಮ್ಮ, ಅದು ಕೇಕ್ ಆರ್ಡರ್ ಕೊಟ್ಟಿದ್ರಲ್ಲ ಇವತ್ತು, ಅವರೇ ಬೇರೆ ನಂಬರಿಂದ ಕಾಲ್ ಮಾಡ್ತಿದ್ದಾರೆ. ನನ್ನ ಹತ್ರನೇ ಬಿಡ್ತೀನಿ ರೈಲು? ಹಾಂ, ಕೇಕ್ ಆರ್ಡ್ರ್ ಕೊಟ್ಟಿರೋರಾದ್ರೆ ಯಾಕೆ ನೀನು ಇಷ್ಟೊಂದು ಭಯ ಪಡಬೇಕು? ಅಮ್ಮ, ಅದು ಕೇಕ್ ಡೆಲಿವರಿ ಮಾಡೋದು ಲೇಟ್ ಆಯ್ತಲ್ಲ, ಅದಕ್ಕೆ ಬೈಯಕ್ಕೆ ಕಾಲ್ ಮಾಡ್ತಿದ್ದಾರೆ. ಅವ್ರು ಏನಾದರೂ ಇವಾಗ ನಾನು ಫೋನ್ ಎತ್ತಿದ್ರೆ ಚೆನ್ನಾಗಿ ಬೈದಾಕ್ತಾರೆ. ಆಮೇಲೆ ನಾನು ಗಾಬರಿಲಿ ಕೇಕ್ ಎಲ್ಲ ಹಾಳು ಮಾಡಿಬಿಡ್ತೀನಿ. ಇವಾಗ ನಾನು ಹೋಗೆಲ್ಲ ರೆಡಿ ಮಾಡ್ಕೋತೀನಿ. ಫಸ್ಟ್ ಆಫ್ ಆಲ್, ನನ್ನ ಮಗಳು ಯಾವತ್ತೂ ಆರ್ಡರ್ನ ಲೇಟ್ ಮಾಡಿದವಳೆ ಅಲ್ಲ. ಅಕಸ್ಮಾತ್ ಲೇಟ್ ಆದರೂ ಖುಷಿ ಖುಷಿಯಾಗಿ ಮಾತಾಡಿ ಕನ್ವಿನ್ಸ್ ಮಾಡ್ತಾಳೆ. ಇವಳು ಇಷ್ಟೊಂದು ಹೆದರ್ಕೊಂಡಿದ್ದಾಳೆ ಅಂದರೆ ಅದು ಯಾರ ಫೋನ್ ಇರಬಹುದು? ಹಾಂ, ಚುಕ್ಕಿ, ಅಮ್ಮನ ಹತ್ರನೇ ವಿಷಯನ ಮುಚ್ಚಿಡ್ತಾ ಇದೆಯಾ? ನನಗೆ ಗೊತ್ತು ಹೇಗೆ ಕಂಡುಹಿಡಿಬೇಕು ಅಂತ. ಖಂಡಿತ ಬಿಡಲ್ಲ, ಹಿಡಿತೀನಿ. ಹಲೋ, ಏಜೆ ಈ ಕಡೆನೇ ಬರ್ತಿದ್ದಾರೆ.
ಕೂಗ್ದಾಗಾಯ್ತಲ್ವಾ ಬನ್ನಿ ನೋಡೋಣ. ಲೀಲಾ 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 ಕಣ್ಬಿಡು ಲೀಲಾ ಲೀಲಾ ಲೀಲಾ